ನನ್ನ ಹೆಸರು ಬಸವರಾಜ್ ಕಡಿಮನಿ ಅಂತೇಳಿ. ಸಿಂಗ್ಟಾಲೂರು ರೈತ ನೀರಾವರಿ ಯೋಜನೆ ಗದಗ್ ಬ್ರಾಂಚ್ ಉಪವಿಭಾಗ ನಂಬರ್ 3 ಇಲ್ಲಿ ಸಹಾಯಕ ಇಂಜಿನಿಯರ್ ಆಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಸಿಂಗ್ಟಾಲೂರು ರೈತ ನೀರಾವರಿ ಯೋಜನೆ ಅಡಿಯಲ್ಲಿ ಸೂಕ್ಷ್ಮ ನೀರಾವರಿ ಯೋಜನೆಯ ಗದಗ್ ಹಾಗೂ ಮುಂಡ್ರಗಿ ತಾಲೂಕಿನ 23 ಗ್ರಾಮಗಳಿಗೆ ಸೂಕ್ಷ್ಮ ನೀರಾವರಿ ಯೋಜನೆಯಡಿ ನೀರನ್ನು ಒದಗಿಸುವ ಉದ್ದೇಶದಿಂದ ಪ್ರಾರಂಭವಾದ ಈ ಯೋಜನೆ ಸರ್ಕಾರದ ಯೋಜನೆ, ಮಹತ್ವಾಕಾಂಕ್ಷಿ ಯೋಜನೆ. ಅತಿ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಕಡಿಮೆ ನೀರನ್ನು ಉಪಯೋಗಿಸಿಕೊಂಡು ಹೆಚ್ಚಿನ ಕ್ಷೇತ್ರಕ್ಕೆ ನೀರನ್ನು ಒದಗಿಸುವ ಉದ್ದೇಶದಿಂದ ಪ್ರಾರಂಭವಾದ ಈ ಯೋಜನೆ ಸುಮಾರು 11,330 ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯವನ್ನು ಒದಗಿಸ್ತಾ ಇದ್ದೇವೆ. ಮೆಗಾ ಹಾಗೂ ನೆಟಾಫೆಮ್ ಜಾಯಿಂಟ್ ವೆಂಚರ್ನಲ್ಲಿ ಕಾಮಗಾರಿಯನ್ನು ನಿರ್ವಹಿಸಿದ್ದು, ಇದರಲ್ಲಿ ಸುಮಾರು 23 ಪಂಪ್ ಹೌಸ್ಗಳು ಬರುತ್ತವೆ. ಪ್ರತಿಯೊಂದು ಜಮೀನಿಗೂ ಪೈಪ್ಲೈನ್ ಮುಖಾಂತರ ಡ್ರಿಪ್ ಲೈನ್ ಅನ್ನು ಅಳವಡಿಸಿ ನೀರನ್ನು ಒದಗಿಸ್ತಾ ಇದ್ದೇವೆ. ರೈತರು ದಯಮಾಡಿ ಏನು ಸರ್ಕಾರ ತಮ್ಮ ಜಮೀನುಗಳಲ್ಲಿ ಅಳವಡಿಸ್ತಕ್ಕಂಥ ಪೈಪ್ಗಳನ್ನ, ಡ್ರಿಪ್ಗಳನ್ನ ಕಾಯ್ದುಕೊಂಡು ಹಾಳಾಗ್ಲಾರ್ದಂಗೆ, ಕಳುವಾಗ್ಲಾರ್ದಂಗೆ, ಕೆಲವೊಂದು ವೇಳೆಯಲ್ಲಿ ಆ ಪೈಪ್ಗಳು ಬದುವಿನೊಳಗೆ ಹಾಕಿದ ವೇಳೆಯಾಗ ಬೆಂಕಿ ಅವಘಡಗಳು ಕೂಡ ಆಗುವಂಥ ಚಾನ್ಸ್ ಇರ್ತದೆ. ಅದಕ್ಕೆ ರೈತರು ದಯವಿಟ್ಟು ಈ ಯೋಜನೆಯ ಲಾಭವನ್ನು ಪಡೆದುಕೊಂಡು ದೇಶದಲ್ಲಿ ಮಾದರಿ ಯೋಜನೆಯನ್ನಾಗಿ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಂಡು ಈ ಯೋಜನೆ ಬಗ್ಗೆ ತಾವು ಕಳಕಳಿಯ ಒಂದು ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನನ್ನ ಹೆಸರು ದೊಡ್ಡ ಬಸಪ್ಪ ನಾಗಪ್ಪ ಗುಣಿವಿ, ಲಕ್ಕುಂಡಿ ಬ್ರಾಹ್ಮಣ. ನಾನು 2000ರಿಂದ ತೋಟ, ನಾವು ನೀರಾವರಿ ತೋಟ ಮಾಡಕ್ ಕುಂತೀವಿ ಸರ್. ಮಳೆ ಆಶ್ರಿತ ಪೀಕ್ ತಕೊಂತಿದ್ವಿ. ಎಲ್ಲರೂ ತೋಟ ಮಾಡ್ತಾರಂತ ನಾವು ಒಂದು ಬೋರ್ ಹಾಕೊಂಡು ತೋಟ ಮಾಡ್ಕೊಂತ ಬಂದ್ವಿ. 2021ಕ್ಕೆ ಒಂದು ನಮ್ಮ ಊರು ಕರ್ನಾಟಕ ಸರ್ಕಾರದಿಂದ ನೆಟಾಫೇಮ್ ಅಂತಂದು ಒಂದು ಡ್ರಿಪ್ ಇರಿಗೇಷನ್ ಇಂದ ಒಂದು ಕಂಪ್ನಿ ಬಂದ್ ಸರ್. ಕಂಪ್ನಿ ಬಂದಿಂದ ಅವ್ರು ಏನ್ ಮಾಡ್ಕೊಟ್ರು, ನಮ್ಗ ಭೂಮಿ ಒಳಗ ಎಸ್ರೇಲ್ ಪದ್ಧತಿ ಇದು ಹನಿ ನೀರಾವರಿ ಮಾಡ್ರಿ ಅಂದ್ರು. ನಮ್ಗದ ಹನಿ ನೀರಾವರಿ ಅಂದ್ರೆ ಏನ್ರಿ ಅದು ಅಂತ ನಾವು ಕೇಳಿದ್ವಿ. ಇಲ್ರಿಪ್ಪ, ನೀವು ಮಾಡ್ರಿದನ, ನೀವು ಮಾಡಿ ನಿಮ್ಗೆ ಗೊತ್ತಾಗತ್ತ, ನಿಮ್ಮ ನೀರು ಉಳಿತೈತಿ, ನಿಮ್ಮ ಹೊಲನು ಮಳೆನೂ ಬಾಳ ಬರಂಗಿಲ್ಲ ಅಂತ ಅವ್ರು ಹೇಳ್ಕೊಟ್ರಿ ನಮ್ಗೆ. ಅದು ನಾವೇನ್ ಮಾಡಿದ್ವಿ ಸರ್, ಇಲ್ಲ ಸರ್ ನಮಗ್ ಗೊತ್ತಿಲ್ಲ, ನಾವು ಇಷ್ಟ ಮಾಡ್ಕೊಂತೀವಿ ಅಂತ ಹೇಳ್ತಿದ್ವಿ. ನೆಕ್ಸ್ಟ್ 1 ವರ್ಷ ಮಾಡಿಕೊಟ್ರು ಸರ್. ಅವ್ರು ಹೇಳಿದ್ರು, ನಾವು ಮಾಡಲಿಲ್ಲ. ಒಂದು 4-5 ಜನ ರೈತರು ಮಾಡಿದ್ರು. ಆಮೇಲೆ ಮಡಿ ಹತ್ತಿದಾಗ ನಮ್ ಪೀಕ್ ಕೆಟ್ಟ ಹೋಗ್ಬಿಡು ಸರ್. ಅವರು ಮಡಿ ಮಾಡಿದ್ದು ಆ ಡ್ರಿಪ್ ಮಾಡಿದವ್ರು ಗಿಡನೂ ಕಿವಿ ಬಂದ್ರು, ಮತ್ತು ಅವ್ರು ಬಂದ್ರಕಿನ ಬರಲಿಲ್ಲ, ಅವ್ರಿಗೆ ಲಾಸನೂ ಆಗ್ಲಿಲ್ಲ ಪೀಕ್. ಅವ್ರು ನಂಬರ್ 1 ಪೀಕ್ ತಗೋದು. 4 ಫೂಟಿಗೆ ಒಂದು ಸಾಲು ನಾವು ಅಂಟು ಹಚ್ಚಿವಿ ಸರ್. ನಾವು 4 ಫೂಟಿಗೆ ಒಂದು ಸಾಲು ಹಚ್ಚಿದಾಗ ನಮ್ಗೇನ್ ಅನುಭವ ಆಯ್ತು ಅದ್ರೊಳಗೆ ಅಂತಂದ್ರ, ನಮ್ಮ ಹೊಲ ವರ್ಷ 1 ಫೂಟಿನ ಮಡಿ ಮಾಡಿ ನಾವು ಜಗ್ಗು ಗೊಬ್ಬರ ಹಾಕ್ತಿದ್ವಿ. ಕಳೆಕ್ಕನು ಎಕರೆಕ್ಕ 50 ಖರ್ಚು ಹಾಕಿತ್ತು. ಈಗೇನು ನಾವು ಡ್ರಿಪ್ಪಿನ ಸಾಲ ಏನ್ ಮಾಡಿದ್ವಿ ಸರ್, ಅವಾಗ ನಡಿಗೆ ಎಡಿ ಹೊಡ್ಸಕ್ ಹತ್ಬಿಟ್ಟಿವಿ. ನಾವು ನಡಿಗೆ ಎಡಿ ಹೊಡ್ಸಕ್ ಹಚ್ಚಿ 50 ಆಳಗೂ ಕೆಲಸ ಬರೇ 10 ಮಂದಿ ಕೆಲಸ ಆಗಾಕತ್ತು. ಆಮೇಲೆ ಮಳಿ ವಿಪರೀತ ಮಳಿ ಬಂದಾಗೂ ನಮ್ಗ ಪೀಕು ಕೆಡ್ಲಿಲ್ಲ, ಮಾರ್ಕೆಟ್ಗೆ ನಂಬರ್ 1 ಬಂತು. ನಮ್ಮ ನೀರಾವರಿ ಆಫೀಸ್ನಿಂದ ನಮಗೆ ಡ್ರಿಪ್ ಹಾಕಿ ಕೊಟ್ರು. ಇದರಿಂದ ನಮಗ ಒಂದು ವರ್ಷಕ್ಕೆ ಒಂದು ಆಳಿನ ಕೂಲಿ ಉಳಿತಾಯ ಆಗತ್ತೆ. ಮತ್ತ ನಮಗ ಗೊಬ್ಬರ ರಾಸಾಯನಿಕ ಒಂದು ವರ್ಷಕ್ಕೆ 45 ಚೀಲ ಹಾಕ್ತಿದ್ವಿ. ಈಗ ಇದರಿಂದ ನಾವು 25 kg 3 ಬ್ಯಾಗ್ ತೊಗೊಂಡ್ಬಿಟ್ರೆ ಇಡೀ 1 ವರ್ಷದ ಮಟ್ಟ ನಾವು ಹಾಕ್ತೀವಿ ಸರ. ಆ ನಂತರ ಏನ್ರಪ್ಪ ಅಂದ್ರ, ಇದರಲ್ಲಿ ಅವಾಗ ಮಡಿ ಮಾಡ್ತಿದ್ವಿ. ಆ ಮಡಿ ಮಾಡೋದ್ರಿಂದ ನಮ್ಗ ಆಳು ಜಾಸ್ತಿ ಹೋಗ್ತಿದ್ವು. ಈಗ ಇದನ್ನ ಮಾಡಿದ ಅನುಕೂಲ ಏನಂದ್ರ, ನಮಗ ಈಗ ಬೀದಿಯಲ್ಲಿ ಅಡ್ಡಾಡಕ್ಕ ಅನುಕೂಲ ಐತಿ, ಆಳಿನ ಕೆಲಸ ಕಮ್ಮಿ ಐತಿ. ಇದೆಲ್ಲ ಅನುಕೂಲತೆ ಮಾಡಿಕೊಟ್ಟಿದ್ರಿಂದ ನೀರು ಉಳಿತಾಯ ಐತಿ, ಗೊಬ್ಬರ ಉಳಿತಾಯ ಐತಿ. ನಮ್ಮ ಒಬ್ಬರು ನೀರ್ ಹಾಸುವಂತ ಲೇಬರ್ ವರ್ಕ್ ಕಮ್ಮಿ ಐತಿ ಸರ. ಹಿಂಗಾಗಿ ಇದು ನೀರಾವರಿ ಮಾಡಿ ಕೊಟ್ಟಿದ್ದಕ್ಕಾಗಿ ನಾವು ಹೃತ್ಪೂರ್ವಕ ವಂದನೆಗಳನ್ನು ನಮ್ಮ ನೀರಾವರಿ ಡಿಪಾರ್ಟ್ಮೆಂಟ್ಗೆ ಸಲ್ಲಿಸ್ತೀವಿ. ನೆಟಾಫೇಮ್ದವರು ಡ್ರಿಪ್ ಹಾಕಿ ನಮ್ಗೆ ಒಂಚೂರು ಕುಂದಿರಿಸಿ, ಗೊಬ್ಬರನು ನೀವು ಇದ್ರಾಗ ಹಾಕ್ರಿ, ನೀವು ಎಣ್ಣೆನೂ ಕಡಿಮೆ ಹೋಗುತ್ತಾ, ನಿಮ್ಮ ಕಳೆ ಖರ್ಚುನು ಕಡಿಮೆ ಹೋಗುತ್ತಾ ಅಂತ ಹೇಳಿದ್ರು ಸರ್. ಅವ್ರು ಹೇಳ್ಕೊಟ್ರು.
ಹೇಳಿಕೊಟ್ಟು ನಾವೇನ್ ಮಾಡಿದ್ವಿ ಆ ತರ ನಾವು 2021ರಿಂದ ನಾವೇನ್ ಡ್ರಿಪ್ ಮಾಡಿದ್ವಲ್ಲ ಸರ್, ಅವತ್ತಿನಿಂದ ನಮಗ ಒಂದು ಆಳಿಂದ ಕಡಿಮೆ ಅಂದ್ರು ಬರೇ ನೀರ್ ಹಾಸೋ ಆಳಿಂದ 1,20,000 ನಮ್ಗೆ ಉಳಿತಾಯ ಆಗ ಸರ್ ಪ್ರತಿ ವರ್ಷಕ್ಕ. 4 ಫುಟಿಗೆ ಒಂದ್ ಸಾಲ್ ಮಾಡಿ ಡ್ರಿಪ್ ಮಾಡಿ ಕೊಟ್ರಿ ನಮ್ಗ. ಈಗ ನಾವು ಏನ್ ಹಾಕಿದ್ವಿ ಡ್ರಿಪ್ ಮುಖಾಂತರ ಗೊಬ್ಬರ ಕೊಡ್ತೀವಿ, ಡ್ರಿಪ್ ಮುಖಾಂತರ ನಾವು ಅದಕ್ಕೆ ಎಣ್ಣೆನೂ ಕೆಲವೊಂದು ಇದು ಕೊಡ್ತಿರ್ತೀವಿ. ಕರ್ನಾಟಕ ನೀರಾವರಿ ನಿಗಮದ ಹಾಗೂ ನೆಟೋಕೇಮ್ ಕಂಪನಿಯವರಿಂದ ಸರ್ ಸಿಂಗಟಾಲೂರು ಏತ ನೀರಾವರಿ ನಮಗ ಭಾರಿ ನಮಗ ಲಾಭದಾಯಕವಾಗಿದೆ. ಮತ್ತು ವಾಲ್ಮಿ ನಮ್ಮ ಧಾರವಾಡ ವಾಲ್ಮಿ ನಮ್ಮ ರೈತರದು ಕೇಂದ್ರ ವಾಲ್ಮಿಯಿಂದ ನಾವು ನಿರಂತರ ನಾವು ಏನೋ ಪೀಕ್ ಮಾಡ್ಬೇಕಾದ್ರೆ ಅವ್ರ ತರಬೇತಿ ತಗೊಂಡು ಅವ್ರ ತಿಳುವಳಿಕೆ ಮುಖಾಂತರ ನಾವು ಈ ಕೃಷಿಯನ್ನು ಮಾಡ್ಕೊಂತ ಹೊಂಟಿದ್ದೇವೆ ಸರ್. ಕರ್ನಾಟಕ ನೀರಾವರಿ ನಿಗಮದಿಂದ ಸಮುದಾಯ ಆಧಾರಿತ ಹನಿ ನೀರಾವರಿ ತಂತ್ರಜ್ಞಾನವನ್ನ ಹಂತ ಹಂತವಾಗಿ ಇಲ್ಲಿ ನಾವು ನೋಡ್ಬೋದು. ಸಿಂಗಟಾಲೂರು ಏತ ನೀರಾವರಿ ಪ್ಯಾಕೇಜ್ 3 ಇದೀವಿ ನಾವೀಗ. ಇದನ್ನ ನಾವು ತಂತ್ರಜ್ಞಾನವನ್ನ ರೈತರು ಅದನ್ನ ನಿಮ್ಮ ಏನು ಹರಿ ನೀರಾವರಿ ಅಥವಾ ಮಳೆ ಆಶ್ರಿತ ಬೆಳೆಯನ್ನು ಬೆಳ್ಕೋತೀವಿ, ಅದಕ್ಕೆ ನಾವು ಕಂಪೇರ್ ಮಾಡಿದಾಗ ಡ್ರಿಪ್ ಇರಿಗೇಷನ್ ಮೆಥಡ್ ಏನಿದೆ ಅದು ಬಹಳ ಸೂಕ್ತವಾದದ್ದು. ಸಾಂಪ್ರದಾಯಿಕ ಬೆಳೆಗಳ ನಾವೇನ್ ಬೆಳಿತಾ ಇದ್ದೀವಿ ಅದನ್ನ ಮಾರುಕಟ್ಟೆಗೆ ಏನು ಬೇಕು ಅಂತ ಬೆಳೆಗಳನ್ನು ನಾವು ಡ್ರಿಪ್ ಮುಖಾಂತರ ಬೇರೆ ಎಲ್ಲಾ ಬೆಳೆಗಳು ಬೆಳಿಬಹುದು ನಾವು. ಹಾಗಾಗಿ ನಮ್ಮ ಯೋಜನೆಯಲ್ಲಿ ಸಾಕಷ್ಟು ರೈತರು ಇದನ್ನ ಅಳವಡಿಸ್ಕೊಂಡು ಹೆಚ್ಚಿನ ಬೆಳೆಯನ್ನು ಬೆಳೆದಿದ್ದಾರೆ. ಅದನ್ನ ನಾವು ಬೇರೆ ರೈತರು ಇದನ್ನ ಬಂದು ನೋಡಿ ಇದನ್ನ ಅಳವಡಿಸ್ಕೊಂಡು ನಿಮ್ಮ ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೆ ನಾವು ನಿಮಗೆ ಬೇಡ್ಕೊಳ್ತೀವಿ. ಹೆಸರು ಬಂದು ಮಲ್ಲಪ್ಪ ರಾಮಣ್ಣ ನಿರ್ಬಂಧಿ ಅಂತ. ನಾವು ಈಗ ಹನಿ ನೀರಾವರಿ ಬಗ್ಗೆ ನಾವು ಧಾರವಾಡ ವಾಲ್ಮಿ ಸಂಸ್ಥೆಗೆ ಹೋಗಿ ಬಂದಿದ್ದೀವಿ. ಅಲ್ಲೆಲ್ಲ ಕಲ್ತೀವಿ, ಇಲ್ಲಿ ಬಂದು ನಮ್ಮ ಹೊಲದಾಗ ಅಳವಡಿಸ್ಕೊಂಡಿವಿ. ನಾವು ಇದನ್ನ ಬಂದು ಇಲ್ಲಿ ಅನುಕೂಲ ಮಾಡ್ಕೊಂಡಿವಿ. ಎಲ್ಲರೂ ಅನುಕೂಲ ಮಾಡ್ಕೊರಿ, ಆದ್ರೆ ಇದನ್ನ ಕೆಡಿಸೋ ಪ್ರಯತ್ನ ಮಾಡಬೇಡ್ರಿ. ಇದನ್ನೆಲ್ಲರೂ ಉಳಿಸ್ಕೊಳೋದು ಒಂದು ಸಾಧನೆದೊಳಗೆ ಹೋಗ್ರಿ. ಎಲ್ಲಾ ರೈತರು ಹಾಕೋರಿ. ಇದು ನಮ್ಗ ವಾಲ್ಮಿ ಸಂಸ್ಥೆಯಲ್ಲಿದ್ದ ನಮ್ಗೆ ಇದು ಒಂದು ದೊಡ್ಡ ಅನುಕೂಲ ಆಗೈತಿ. ನೆಟೋಕೇಮ್ನವರು ನಮ್ಗೆ ಅನುಕೂಲ ಮಾಡಿಕೊಟ್ರ. ಸರ್ಕಾರಲಿದ್ದ ನಮ್ಗ ಇದನ್ನ ದೊಡ್ಡ ಕೋಟ್ಯಾಂಗಟ್ಲೆ ಖರ್ಚು ಮಾಡಿ ನಮ್ಗೆ ಸರ್ಕಾರ ಕೊಟ್ಟೈತಿ. ಇದನ್ನ ಉಳಿಸೋ ಪ್ರಯತ್ನ ಮಾಡ್ರಿ. ಎಲ್ಲಾ ರೈತರಿಗೂ ನಾವು ಕೇಳ್ಕೊಳ್ಳೋದು ಇಷ್ಟ, ಇದ್ರಲ್ಲಿದ್ದ ಲಾಭ ಐತಿ. ಇದನ್ನ ಪೈಪ್ನ ಕೆಡಿಸೋದಾಗ್ಲಿ, ಒಡ್ನ ಬೆಂಕಿ ಹಚ್ಚೋದಾಗ್ಲಿ, ಒಡ್ನಾಗ ಹಾಕಿ ಸುಡೋದಾಗ್ಲಿ, ಮಾರೋದಾಗ್ಲಿ ಮಾಡಕ್ ಹೋಗ್ಬೇಡ್ರಿ. ಇದನ್ನ ಉಪಯೋಗ ಮಾಡ್ಕೊಳ್ರಿ ಎಲ್ಲರೂ ರೈತರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿರಾಜ್ ಗೌಡ ಪಾಟೀಲ್ ಅಂತ. ನಾನು ನೆಟೋಕೇಮ್ ಇರಿಗೇಷನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಹನಿ ನೀರಾವರಿ ತಂತ್ರಜ್ಞಾನದ ಕಂಪನಿಯಲ್ಲಿ ಯೋಜನಾ ವ್ಯವಸ್ಥಾಪಕನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ಹಾಗೂ ಈ ಯೋಜನೆಯ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಲು ಬಯಸ್ತೇನೆ. ಇದು ಇಸ್ರೇಲ್ ಮಾದರಿ ಯೋಜನೆ ಅಂತಾನೆ ಇದು ಕರೆಯಲ್ಪಡುತ್ತದೆ. ಈ ಇಸ್ರೇಲ್ ಮಾದರಿ ಯೋಜನೆಯನ್ನು ಗದಗ ಜಿಲ್ಲೆಯ ಗದಗ ತಾಲೂಕಿನ ವ್ಯಾಪ್ತಿಯಲ್ಲಿ 330 ಹೆಕ್ಟೇರ್ ಯೋಜನಾ ಪ್ರದೇಶವಾಗಿದ್ದು, ಈ ಯೋಜನೆಯು ಸಿಂಗಟಾಲೂರು ಏತ ನೀರಾವರಿ ಯೋಜನೆಯಲ್ಲಿ ಪ್ಯಾಕೇಜ್ 3 11,330 ಹೆಕ್ಟೇರ್ ವ್ಯಾಪ್ತಿಯಲ್ಲಿ ಈ ಯೋಜನೆ ಇರುತ್ತದೆ. ಈ ಯೋಜನೆಗೆ ಹನಿ ಹನಿಯಾಗಿ ಪ್ರತಿ ರೈತನಿಗೂ ನೀರು ಮುಟ್ಟುವ ಸಲುವಾಗಿ ಈ ಯೋಜನೆಯನ್ನು ಆಯೋಜಿಸಿದೆ. ಈ ಯೋಜನೆಯು ಒಂದು ಸಮುದಾಯ ಆಧಾರಿತ ಒಂದು ಯೋಜನೆಯಾಗಿದ್ದು, ಇದರಲ್ಲಿ ರೈತರ ಸಮುದಾಯಗಳು, ದೊಡ್ಡ ಮಟ್ಟದ ರೈತರ ಸಮುದಾಯದ ಒಂದು ಸಹಭಾಗಿತ್ವ, ಈ ನೀರನ್ನು ನಾವು ಬಳಸ್ಕೋಬೇಕು, ಇದನ್ನ ಸಮರ್ಪಕವಾಗಿ ನಾವು ಉಪಯೋಗಿಸ್ಕೋಬೇಕು. ಡ್ರಿಪ್ ಮುಖಾಂತರ ನಾವು ನೀರು ಬಳಸ್ಕೊಂಡು ಡ್ರಿಪ್ ಮುಖಾಂತರ ನಾವು ಗೊಬ್ಬರವನ್ನು ಕೊಟ್ಟು ಒಳ್ಳೆ ಬೆಳೆಗಳನ್ನು ಪಡೆದು ನಾವು ಈ ಯೋಜನೆಯ ಅನುಕೂಲವನ್ನು ತೆಗೆದುಕೊಳ್ಬೇಕನ್ನೋದು ಒಂದು ರೈತರ ಸಮುದಾಯದಿಂದ ನಾವು ಮುಂದೆ ಬಂದು ಈ ಯೋಜನೆಯ ಸದುಪಯೋಗ ಪಡ್ಕೊಂಡು ಇದರಿಂದ ಹನಿ ನೀರಾವರಿಯಿಂದ ಆಗುವ ಎಲ್ಲ ಲಾಭಗಳನ್ನು ಪಡೆದುಕೊಂಡು ಇದರಿಂದ ಒಳ್ಳೆ ಬೆಳೆಗಳನ್ನು ಬೆಳೆಯಬೇಕಾಗಿ ನನ್ನ ಕಡೆಯಿಂದ ವಿನಂತಿ. ನಮಸ್ಕಾರ, ನನ್ನ ಹೆಸರು ಸಂಜೀವ್ ಅಂತ. ಗದಗ ಜಿಲ್ಲೆ ಗದಗ ತಾಲೂಕು ಸಂಬಾಪುರ ಗ್ರಾಮ. ಒಂದು ಹೊಲ ಕಪ್ಪುಂಡಿ ಸರಹದ್ದು ಬರುತ್ತೆ. 4 ಎಕರೆ 30 ಗುಂಟೆ ಇದೆ. ಇಲ್ಲಿ ನಾವು ಮೊದಲು ಹನಿ ನೀರು ಪದ್ಧತಿಯಲ್ಲಿ ಮಾಡ್ತಿದ್ವಿ. ಇತ್ತೀಚೆಗೆ 2020ರಲ್ಲಿ ನಮಗೆ ಡ್ರಿಪ್ ಇರಿಗೇಷನ್ ಅಳವಡಿಸಿಕೊಟ್ರು ನೆಟೋಕೇಮ್ ಮತ್ತು ಮೆಗಾದವರು.
ಈ ಡ್ರಿಪ್ ಇರಿಗೇಷನ್ ನಾವು ಹಂತ ಹಂತವಾಗಿ ಬೆಳವಣಿಗೆ ಮಾಡ್ಕೊಂತ ಬಂದ್ವಿ. ಯಾವ ತರ ಅಂದ್ರೆ ಈಗ ಮೊದಲು 1 ಎಕರೆ ಮಾಡಿದ್ವಿ ಸ್ಟಾರ್ಟಿಂಗ್. ಹನಿ ನೀರ್ ಪದ್ಧತಿಗೂ ಮತ್ತು ಈ ಡ್ರಿಪ್ ಇರಿಗೇಷನ್ ಪದ್ಧತಿಗೂ ವ್ಯತ್ಯಾಸವೇನಾದ ಕಂಡು ಬರೋ ಸಲುವಾಗಿ ನೋಡ್ಕೊಂಡ್ವಿ. ಹನಿ ನೀರಲ್ಲಿ ಬಹಳ ಖರ್ಚು ಬರ್ತದೆ ನಮಗೆ. ಈಗ ಎಕರೆಗೆ ಏನಿಲ್ಲ ಅಂದ್ರೆ ಒಂದು 50,000 60,000 ಸಾವಿರ ಲೇಬರ್ ಖರ್ಚು, ಗೊಬ್ಬರ ಖರ್ಚು, ಆನಂತರ ಈ ಕಟಾವ್ ಇದೆಲ್ಲ ಸೇರಿ ಇನ್ನು ಜಾಸ್ತಿನೇ ಬರ್ತಿತ್ತು. ಈ ಡ್ರಿಪ್ ಇರಿಗೇಷನ್ ಅಲ್ಲಿ ಏನಾಯ್ತಂದ್ರೆ ಅದಕ್ಕಿಂತ ಕಡಿಮೆ ಖರ್ಚು ಬರಕತ್ತು, ಒಂದು 20-25 ಸಾವಿರ ಖರ್ಚು ಬರಕತ್ತು. ಆನಂತರ ನಾವು ಈಗ ಪೂರ್ತಿ 4 ಎಕರೆನು ಡ್ರಿಪ್ ಇರಿಗೇಷನ್ ಮಾಡಿಸಿದೀವಿ. ಈ 2023ರಲ್ಲಿ ವಾಲಿ ಸಂಸ್ಥಾನಕ್ಕೆ ಹೋಗಿದ್ವಿ ನಾವು ಟ್ರೈನಿಂಗ್ ಅಂತ. 3 ದಿನ ಟ್ರೈನಿಂಗ್ ತಗೊಂಡ್ಬಂದಾಗ ಅಲ್ಲಿಂದ ಬಂದಿಂದ ಮತ್ತಿಟ ನಮ್ಗೆ ಬೆಳವಣಿಗೆ ಜಾಸ್ತಿ ಆಗಿದೆ. ಈಗ ಯಾವ ತರ ಸಾಯಿಲ್ ಯಾವ ತರ ಕಾಪಾಡ್ಕೋಬೇಕು, ಆನಂತರ ಈ ನೀರಿನ ಬಗ್ಗೆ, ನೆಲ ಜಲದ ಬಗ್ಗೆ, ನೀರಿನ ಬಗ್ಗೆ ಬಹಳ ಇಂಪಾರ್ಟೆಂಟ್ ಕೊಟ್ಟು ಹೇಳಿದ್ರು. ಹನಿ ನೀರಿನಲ್ಲಿ ಉಳಿತಾಯ ಹೇಗೆ ಅಂತಂದ್ರೆ, ಈಗ ನಾವು ಮೊದಲೇ ಹೇಗೆ ಮಾಡ್ತಿದ್ವಿ, 2.5 ಇಂಚ್ ನೀರು ಇದ್ರು ನಮಗೆ 2 ಎಕರೆ ಹೊಲಕ್ಕೆ ಸಾಲ್ತಿರ್ತಿಲ್ಲ. ಈಗ ಏನಾಗಿದೆ, 2 ಇಂಚ್ ನೀರು ಇದ್ರೆ 4 ಎಕರೆ ಕಂಟ್ರೋಲ್ ಆಗುವಂತ ಆಗಿದೆ ಈ ಹನಿ ನೀರಾವರಿಯಿಂದ. ಕರ್ನಾಟಕ ನೀರಾವರಿ ನಿಗಮ ಸಿಂಟಾಲೂರು ಏತ ನೀರಾವರಿ ಕಾರ್ಯಕ್ರಮದೊಳಗ ನಟಾಪಿ ಮತ್ತು ಮೆಗಾದವರು ನಮ್ಗೆ ಅಳವಡಿಸಿದ್ದಾರೆ. ಈ ಹನಿ ನೀರಾವರಿ ಅಥವಾ ಈ ನೀರಿನ ಬಳಕೆದಾರ ಸಂಘದ ಸದಸ್ಯರಾಗಿದ್ದೇವೆ ನಾವು. ಈ ಹನಿ ನೀರಾವರಿಯನ್ನು ಎಲ್ಲರೂ ನಾವು ಜೋಪಾನವಾಗಿ ಕಾಪಾಡ್ಕೊಳ್ಬೇಕು. ಈಗ ಎಲ್ಲೇ ಸುತ್ತೋದು, ಎಲ್ಲೇ ಒಗೆಯೋದು, ಎಲ್ಲೇ ಇದನ್ನ ಮಾಡೋದು, ಅದನ್ನ ಹಾಳು ಮಾಡೋದು, ಆನಂತರ ಬದುನಾಗಿರುತ್ತೆ ಅಲ್ಲಿ ಬೆಂಕಿ ಹಚ್ಚೋದು, ಈ ತರ ಯಾರು ಮಾಡ್ಕೋಬಾರ್ದು. ನಾವೆಲ್ಲರೂ ಚೆಂದಾಗಿ ಕಾಪಾಡ್ಕೊಂಡಲ್ಲಿ ಒಳಪಡಿಸ್ಕೊಂಡಲ್ಲಿ ಎಲ್ಲರ ಸ್ವಾಭಾವಿಕವಾಗಿ ಮುಂದೆ ಬರ್ತೇವೆ ಅಂತ ನಾವು ಹೇಳ್ತೇವೆ. ನನ್ನ ಹೆಸರು ಈಶ್ವರಪ್ಪ ಮಾರನ್ ಬಸ್ರಿ. ನಾವು ಮೂಲತಃ ರೋಣ ತಾಲೂಕು ಸೂಡಿಯವರು. ನಾನು ರಿಟೈರ್ಡ್ ಲೈಬ್ರರಿಯನ್, ಗದಗ್ನೊಳಗೆ ಕಾಲೇಜ್ ಲೈಬ್ರರಿಯನ್ ಇದ್ದೆ. ಈಗ ರಿಟೈರ್ಡ್ ಆಗಿ 9 ವರ್ಷ ಆಯ್ತು. ಈಗ 2 ವರ್ಷ ಆಯ್ತು ಈ ತೋಟ ತಗೊಂಡು. ಈಗ ನಾವು ಫಸ್ಟ್ಗೆ ಇದನ್ನ ಗೋವಿನ ಜೋಳನ ಹೆಚ್ಚು ಬೆಳಿತೈತಿ, ಶೇಂಗಾ, ಗೋವಿನ ಜೋಳ ಅದೆಲ್ಲ. ಈಗ ಬರ್ತಾ ಈಗ ಪಪ್ಪಾಯಿ ಏನಿದ್ರು ಎಲ್ಲ ಡ್ರಿಪ್ ಮೇಲೆ. ನಾವು ಒಂದು ನೀರು ಹಾಸೋದು ಇದು ಮಾಡಿಲ್ಲ. ನನ್ನ ಹೆಸರು ನಾಗರತ್ನ ಮಾರನ್ ಬಸ್ರಿ ಅಂತ. ನಮ್ಮ ಯಜಮಾನ್ರು ಮೂಲತಃ ನಾವು ಜಾಬ್ ಹೋಲ್ಡರ್ಸ್ ಆಗಿದ್ರು. ಅವರು ಲೈಬ್ರರಿಯನ್ ಅಂತ ಕೆಲಸ ಮಾಡ್ತಾ ಇದ್ರು. ನಮ್ಮ ಊರಲ್ಲಿನೂ ಒಂದು 15 ಎಕರೆ ಹೊಲ ನಮ್ಮ ಒಣ ಬೇಸಾಯ ಅದಾವು. ಒಣ ಬೇಸಾಯ ಇರೋದ್ರಿಂದ ನಮ್ಗೆ ನೀರಾವರಿ ಬಗ್ಗೆ, ತೋಟಗಾರಿಕಾ ಇಲಾಖೆ ಬಗ್ಗೆ ನಾವೆಲ್ಲ ಯೂಟ್ಯೂಬ್ನಾಗ ಅದನ್ನ ನೋಡ್ತಿದ್ವಿ. ನೋಡಿದ್ರಾಗ ನಮ್ಮ ಮಕ್ಕಳೆಲ್ಲ ಸೆಟ್ಲ್ ಆಗ್ಬಿಟ್ರ, ಎಲ್ಲರೂ ಮದುವೆಯಾಗಿ ಎಲ್ಲರೂ ಇದಾಗ್ಬಿಟ್ರ, 2 ಮಕ್ಕಳು. ಅದಕ್ಕೆ ನಾವು ಖಾಲಿ ಕುಂಡ್ರದೇನು, ಒಂದೇನಾದ್ರೂ ಪರ್ಚೇಸ್ ಮಾಡ್ಕೊಂಡು ಹೊಲ ಪರ್ಚೇಸ್ ಮಾಡಿ ನಾವು ನೀರಾವರಿ ಮಾಡೋನು, ನಾವು ಒಂದು ಒಳ್ಳೆ ಸಮಯನ ಸದುಪಯೋಗ ಪಡಿಸ್ಕೊಳ್ಳೋನು. ನಾವಿಬ್ರು ಗಟ್ಟಿದೀವಿ. ಆಮ್ಯಾಗ ನಮ್ಮ ಆರೋಗ್ಯ ಸಲುವಾಗಿ, ಹೆಲ್ತ್ ಸಲುವಾಗಿ, ಇದರಿಂದ ನಾವು ಈ ಫೀಲ್ಡಿಗೆ ಓಡಾಡಿ ಇದನ್ನೊಂದು 5.5 ಎಕರೆ ಜಮೀನು ಖರೀದಿ ಮಾಡಿದ್ವಿ. ನಾವು ಖರೀದಿ ಮಾಡಿದಾಗ ಅನೇಕ ಪ್ರಾಬ್ಲಮ್ಸ್ ಅನ್ನ ಎದುರಿಸಿದ್ವಿ. ನಮ್ಗೆ ಡ್ರಿಪ್ ಅಂದ್ರೆ ಗೊತ್ತಿಲ್ಲ, ಹರಿವು ನೀರು ಅಂದ್ರೆ ಗೊತ್ತಿಲ್ಲ, ಏನೂ ಇಲ್ಲ. ಎಲ್ಲರನ್ನು ಭೇಟಿಯಾಗಿ ಎಲ್ಲರ ಜೊತೆಗೆ ಮಾಹಿತಿ ತಗೊಂಡು ನಮ್ಮ ಮಗ ನಾವು ಎಲ್ಲರೂ ಕೂಡ್ಕೊಂಡು ಇದನ್ನ ಡ್ರಿಪ್ ಅಳವಡಿಸ್ಕೊಳ್ಳೋದು, ಇದನ್ನೆಲ್ಲಾನು ಹನಿ ನೀರಾವರಿಯವರು ಅಂದ್ರೆ ನಮ್ಮ ಸಿಂಟಾಲೂರು ಏತ ನೀರಾವರಿಯವರು ನಮಗೆಲ್ಲ ಡ್ರಿಪ್ ಅನ್ನ ಒದಗಿಸ್ಕೊಟ್ರು. ಊರಲ್ಲಿ ಲಕ್ಕುಂಡಿ ಒಳಗೆಲ್ಲಾನು ಅಡ್ಡಾಡಿದಾಗ ಇಲ್ಲೆಲ್ಲ ಮಹಿಳೆಯರು ದುಡಿಯೋದಕ್ಕೆ ಮಹಿಳೆಯರ ಮುಂದೆ ಬರ್ತಾರ. ಆದ್ರೆ ಅವ್ರಿಗೆ ಯಾರು ಪ್ರೋತ್ಸಾಹ ಕೊಡಂಗಿಲ್ಲ. ಮಾಡ್ಬೇಕಂದ್ರೂ ಸಹಿತ ಅವ್ರಿಗೆ ಐತಲ್ಲ, ಯಾರು ಡೈರೆಕ್ಷನ್ ಕೊಡಂಗಿಲ್ಲ. ಹಿಂಗ್ ಮಾಡ್ರಿ, ನೀವು ಹಿಂಗ್ ಮಾಡ್ರಿ. ಆದಷ್ಟು ಲೇಬರ್ಸ್ ಕಡಿಮೆ ಮಾಡ್ಕೋಬೇಕು, ನಾವು ಕೂಲಿಕಾರನ್ನ ಕಡಿಮೆ ಮಾಡ್ಕೋಬೇಕು. ಯಾಕಂತಂದ್ರೆ ಖರ್ಚು ಭಾಳ ಬರ್ತೈತಿ. ಈ ನಾವು ಲ್ಯಾಟ್ರಲ್ ಪೈಪ್ ಉಪಯೋಗಿಸಿದ್ರಿಂದ, ಹನಿ ನೀರಾವರಿ ಏನ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ನೀರಿನ ಸದ್ಬಳಕೆ ಉಂಟಾಗುತ್ತೆ. 1.5 ಇಂಚ್ ನೀರಿದ್ರು ಕೂಡ ನಾವು 8 ಎಕರೆ ಜಮೀನನ್ನು ನಾವು ಬೇಕಾದಂಗೆ ನೀರು ಹಾಯಿಸ್ಕೊಂಡು ಒಳ್ಳೆ ಫಲವತ್ತಾದ ಬೆಳೆಗಳನ್ನ ತಗೋಬಹುದು. ನಾವು ಸಾಕಷ್ಟು ಹೂವಿನ ಕೃಷಿ ಮಾಡಿದ್ವಿ. ನಾವು ತಗೊಂಡು ಈಗ ಒಂದು 2 ವರ್ಷ ಆಯ್ತು. ಶಾವಂತಿಗೆ ಮಾಡಿದ್ವಿ, ಚೆಂಡು ಹೂ ಮಾಡಕತ್ತೀವಿ, ಪಪ್ಪಾಯಿ ಮಾಡೀವಿ, ಆಮ್ಯಾಗ ಅಲಸಂದಿ ಮಾಡಿದ್ವಿ, ಆಮ್ಯಾಗ ಇದು ಅಂತೂ ಗೋವಿನ ಜೋಳ ಹಾಕಿದ್ವಿ. ಆಮ್ಯಾಗ ಸುತ್ತಲೂ ಬಾರ್ಡ್ರಿಗೆ ಒಂದು 100 ತೆಂಗಿನ ಗಿಡ ಹಾಕಿವಿ, ಒಂದು 30 ಲಿಂಬಿ ಹಾಕಿವಿ, ಆಮೇಲೆ ಪೇರುನು ಹಾಕಿವಿ, ಮಾವಿನ ಗಿಡ ಹಾಕಿವಿ. ಎಲ್ಲ ಒಟ್ಟು ಒಂದು ರೀತಿಯಿಂದ ಸಮಗ್ರ ಕೃಷಿ ಮಾಡ್ಬೇಕಂತಂದ ನಾವೆಲ್ಲಾನು ಹಾಕೊಳಕತ್ತೀವಿ. ಒಂದು ನಿಸರ್ಗ ಕೃಷಿಯನ್ನು ಮಾಡ್ಬೇಕಂತಂದನು ವಿಚಾರ ಮಾಡೀವಿ. ಆಮ್ಯಾಗ 1 ವಾರದ ಬೆಳೆ, ತಿಂಗಳದ ಬೆಳೆ, ಆಮ್ಯಾಗ ವರ್ಷದ ಬೆಳೆ, 4 ವರ್ಷದ ಬೆಳೆ, ಇಂಥವನ್ನೆಲ್ಲ ಮಾಡ್ಕೊಂಡು ಒಂದು ಸೆಟ್ಲ್ ಮಾಡಿ ನಮಗೂ ಅನುಕೂಲ ಆಗೋದ್ರಿಂದ ಇನ್ನೊಬ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಎಲ್ರು ನಮ್ಲಿಂದ ಒಳ್ಳೆಯ ಆಹಾರವನ್ನು ಉಣ್ಬೇಕು, ಎಲ್ರದ್ದು ಆರೋಗ್ಯ ಸರಿ ಇರ್ಬೇಕಂತ ತಿಳ್ಕೊಂಡು ನಾವು ಈ ಕೃಷಿಗೆ ಬಂದೀವಿ. ಡ್ರಿಪ್ ಮಾಡೋದಕ್ಕ ಮತ್ತು ಹರಿವು ನೀರನ್ನ ಮಾಡೋದಕ್ಕ ಎರಡಕ್ಕೂ ಬಹಳ ವ್ಯತ್ಯಾಸ ಅದ. ಹರಿವು ನೀರನ್ನು ಮಾಡೋದ್ರಿಂದ ಏನಾಗುತ್ತೆ, ಮಣ್ಣಿನ ಸವಕಳಿ ಆಗತ್ತೆ. ಮಣ್ಣು ಕೊಚ್ಕೊಂಡು ಹೋಗಿ ಮಣ್ಣಿನ ಫಲವತ್ತತೆ ಎಲ್ಲ ಹೋಗ್ಬಿಡ್ತೈತಿ.
ಆಮ್ಯಾಗ ನೀರ್ ಅದಕ್ಕೆ ಭಾಳ ಬೇಕಾಗುತ್ತೆ. ನೀರು ವೇಸ್ಟ್ ಆಗಿ ಹೋಗುತ್ತೆ, ನೀರು ಸದುಪಯೋಗ ಆಗಂಗಿಲ್ಲ. ಅವಾಗ ಏನಾಗುತ್ತೆ, ಭೂಮಿಯೊಳಗಿಂದ ಅಂತರ್ಜಲನು ನಮ್ಗೆ ಕಡಿಮೆ ಆಗುತ್ತೆ. ಈ ಹನಿ ನೀರಾವರಿ ಮಾಡೋದ್ರಿಂದ ಏನಾಗುತ್ತೆ, ಯಾವ ಗಿಡಕ್ಕೆ ಎಷ್ಟು ನೀರು ಬಿಡ್ಬೇಕು, ತಾಸಿಗೆ 1 ಲೀಟರ್ ಅಡ್ಜಸ್ಟ್ ಮಾಡ್ಕೊಬಿಟ್ರೆ 4 ಲೀಟರ್ 5 ಲೀಟರ್ ನಮ್ಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಮಾಡ್ಕೋಬಹುದು. ಆಮ್ಯಾಗ ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ಇಷ್ಟ ನೀರ್ ಬಿಡೋದು ಅಂತಂದು ಅದನ್ನ ಮಾಡ್ಕೊಂಡಿವಿ ನಾವು. ಸಾಕಷ್ಟು ಟೆಕ್ನಾಲಜಿಗಳ ಬಂದಾವ ಈಗ ಡ್ರಿಪ್ನೊಳಗ. ಆ ಟೆಕ್ನಾಲಜಿನ ನಾವು ಉಪಯೋಗಿಸೋದ್ರಿಂದ ಏನಾಗುತ್ತೆ, ನಾವು ಆರಾಮ್ ಇರ್ತೀವಿ. ಯಾಕಂದ್ರೆ ಯಾರು ಲೇಬರ್ಸ್ನು ಜಾಸ್ತಿ ಬೇಕಾಗಂಗಿಲ್ಲ. ಅವಾಗ ನಾವು ಎಂದ ವಾಲ್ ಇರ್ತೈತೆ, ಅದನ್ನ ನಾವು ಬೋರ್ ಆನ್ ಮಾಡೋದೊಂದು ಆ್ಯಪ್ ಹಾಕಿ ಕೊಟ್ಬಿಟ್ಟು ನಾವು ಅಲ್ಲೇ ಕುತ್ಕೊಂಡೆ ಚಲೋ ಮಾಡ್ತೀವಿ. ಮನ್ಯಾಗಿಂದನ ಚಲೋ ಮಾಡಿ ಇಲ್ಲೆಲ್ಲಾನು ನೀರು ಯಾವ್ಯಾವ ಇದು ವಾಲ್ ತಿರುಗಿ ಬಿಟ್ಟಿರ್ತೀವಿ. ಇದಕ್ಕೆ ಹೋಗ್ಬಿಡ್ತೈತಿ. ನಾವೆಲ್ಲ ಮನೆ ಕೆಲಸ ಮುಗಿಸ್ಕೊಂಡು ಬರೋರಾಗೆ ಅಂದ್ರೆ 1-2 ತಾಸು ಒಂದ್ ಬೆಳೆಗೆ ಹೋಗಿರ್ತೈತಿ. ಮುಂದ್ ಬಂದ್ಮೇಲೆ ಮತ್ತೊಂದು ವಾಲ್ ತಿರ್ಕೊಂಡು ಮತ್ತೆ 2 ತಾಸಿಗೆ ಮತ್ತೊಂದು ಬೆಳೆಗೆ ಹೋಗೋದು. ಹಿಂಗ ನಾವು ಶಿಫ್ಟ್ ವೈಸ್ ಮಾಡ್ಕೊಂಡಾಗ ನಮ್ದು 5.5 ಎಕರೆನು ಕೂಡ ನಮ್ಗ 7 ತಾಸಿನಾಗ 5.5 ಎಕರೆನು ತೊಯ್ದು ಬಿಡ್ತೈತಿ. ಇದರ್ಲಿಂದ ನಮ್ಗೆ ಏನಾಗತ್ತಂದ್ರೆ 4 ದಿವಸಕ್ಕೊಮ್ಮೆ ನೀರ್ ಹಾಯಿಸ್ಕೊಂಡ್ರು ಸಾಕು. ಅದಕ್ಕೆ ಎಲ್ಲರೂ ಏನ್ ಮಾಡ್ಬೇಕಂದ್ರೆ ಹನಿ ನೀರಾವರಿಯನ್ನ ಸದುಪಯೋಗ ಪಡಿಸ್ಬೇಕು. ವಾಲ್ಮಿ ಅವರು ನಮ್ಗೆಲ್ಲಾನು ಕರೆಸ್ಕೊಂಡು ನಮ್ಗೆಲ್ಲ ಒಳ್ಳೆ ಟ್ರೈನಿಂಗ್ ಕೊಟ್ರು. ನಾವೊಂದು 40 ಜನ ಮಹಿಳೆಯರು ಹೋಗಿ ನಮ್ದು ಒಂದು ಸಬಲೀಕರಣ ಮಾಡ್ಕೊಂಡು ನಾವ್ ಅಲ್ಲಿ ಎಲ್ರನ್ನು ಒಂದ್ಗೂಡಿಸಿ ನಮ್ದೇ ಒಂದು ಸಂಘವನ್ನು ಮಾಡ್ಕೊಂಡು ಅಲ್ಲೆಲ್ಲಾನು ನಾವು ಅವ್ರಿಗೆ ಕೊಡ್ಬೇಕು, ಒಳ್ಳೊಳ್ಳೆ ರೀತಿಯಿಂದ ಹೇಳ್ಬೇಕು. ಆಮ್ಯಾಗ ಎಲ್ಲಾ ಮಹಿಳೆಯರು ಈಗ ಸಿಟಿ ಒಳಗೆ ಅದಾರ, ನಮ್ ಗದಿನೊಳಗೆ ಸಾಕಷ್ಟು ಜನ ಅದಾರ. ನಮ್ದೆಲ್ಲ ಕೇಳಿ ಅವರು ಹೇಳ್ತಾರ, ಈಗ ನಮ್ಗೆ ಇಲ್ಲೆಲ್ಲ ನೋಡ್ರಿ, ನಮಗೂ ಹೊಲ ಇದ್ದಾರ ನೋಡ್ರಿ, ಎಲ್ಲರೂ ಇಂಜಿನಿಯರ್ಸ್ ಅದಾರ, ಡಾಕ್ಟರ್ಸ್ ಅದಾರ, ಎಲ್ಲಾರು ಅದಾರ, ಅವ್ರಿಗೆ ನೋಡ್ರಿ ಅಂತಾರ. ನಾವು ನೋಡಿ ಇದು ಮಾಡಕತ್ತೀವಿ. ಅವ್ರನ್ನೂ ಒಂದು ಇದು ತೊಗೊಂಬರ್ಬೇಕು, ಕೃಷಿ ತೊಗೊಂಬರ್ಬೇಕು. ಎಲ್ರು ಬಂದು ವಿಸಿಟ್ ಕೊಡ್ತಾರ ನಮ್ ತೋಟಕ್, ನೋಡಿ ನಾವು ಈ ತರ ಮಾಡ್ತೀವಿ, ನಮಗೂ ಒಂದೊಂದು ನೋಡ್ರಿ. ದುಡ್ಡು ಎಲ್ಲಾರ ಕಡೆಗೂ ಅದ, ಸಾಕಷ್ಟು ಅದ. ಆದ್ರೆ ಇಲ್ಲಿ ಬಂದು ನಿಂತು ಮಾಡಕ್ ಹೆದರಾಕತ್ತಾರ. ಯಾಕಂತಂದ್ರ ಆಳಿನ ಸಲುವಾಗಿ ಇದನ್ನೆಲ್ಲ ನಮ್ಗೆ ಮೇಂಟೈನ್ ಮಾಡಕ್ ಆಗತ್ತನ್ರಿ, ನೀವ್ ಹೆಂಗ್ ಮಾಡ್ತೀರಿ ಅಂತಂದು ಹೆದರ್ತಾರ. ನಾವು ಹೇಳ್ತೀವಿ, ಹೆದರ್ಬೇಡ್ರಿ, ಬರ್ರಿ, ನಾವಿಲ್ಲೆಲ್ಲಾನು ನಮ್ಗ ಇದು ಲೇಬರ್ಸ್ ಅದಾರ, ಇವ್ರು ಅದಾರ, ನಾವು ಪರಿಚಯ ಮಾಡ್ಕೊಡ್ತೀವಿ. ಅವ್ರಿಂದ ನೀವು ಮಾಡಿರಂತ ಮಾಡಿ ನಿಮ್ಗೆ ಟೈಮ್ ಸದುಪಯೋಗ ಆಗತ್ತಲ್ಲ ಅಂತಂದು ನಾವು ಹೇಳ್ತೀವಿ. ನಮ್ಗೆ ಇದ್ರಲಿಂದ ಖುಷಿ ಮತ್ತು ಸಂತೋಷ ಸಿಕ್ಕೈತಿ. ಎಲ್ಲದಕ್ಕಿಂತ ನಾವು ಇಬ್ರು ಆರೋಗ್ಯದಿಂದ ಇದೀವಿ. ಆಮೇಲೆ ಮಕ್ಕಳು ಸಹಿತ ನಮ್ಗೆ ಸಪೋರ್ಟ್ ಮಾಡ್ತಾರ್ರಿ ಎಲ್ಲರೂ. ಇಷ್ಟ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಮಲ್ಲಿಕಾರ್ಜುನ್ ಜಾಲಣ್ಣವರ್, ಸಹಾಯಕ ಕಾರ್ಯಪಾಲಕ ಅಭಿಯಂತರಾಗಿ ಕರ್ನಾಟಕ ನೀರಾವರಿ ನಿಗಮ ಗದಗ ಉಪವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಕಚೇರಿ ಅಧೀನದಲ್ಲಿ ಹನಿ ನೀರಾವರಿ 2 ಪ್ಯಾಕೇಜ್ 3 ಹಾಗೂ ಪ್ಯಾಕೇಜ್ 4 ಗದಗ ಹಾಗೂ ಮುಂಡ್ರಗಿ ತಾಲೂಕಿನಲ್ಲಿ ಸುಮಾರು 28,800 ಹೆಕ್ಟರ್ ನೀರಾವರಿ ಕ್ಷೇತ್ರ, ಸುಮಾರು 19,000 ರೈತರನ್ನು ಒಳಗೊಂಡಿರುತ್ತದೆ. ಈ ಯೋಜನೆಯ ಮುಖ್ಯ ಉದ್ದೇಶವೇನೆಂದರೆ ಮುಂಗಾರು ಹಂಗಾಮಿ ಬೆಳೆಗಳಿಗೆ ಹನಿ ನೀರಾವರಿ ಮುಖಾಂತರ ನೀರನ್ನು ಒದಗಿಸುವುದು. ಕರ್ನಾಟಕ ಸರ್ಕಾರವು ರೈತರ ಉಪಯೋಗಕ್ಕಾಗಿ ಸುಮಾರು ಅನೇಕ ನೀರಾವರಿ ಘಟಕಗಳನ್ನು ರೈತರ ಹೊಲದಲ್ಲಿ ಈಗಾಗಲೇ ಅಳವಡಿಸಿರುತ್ತಾರೆ. ಈ ಎಲ್ಲಾ ನೀರಾವರಿ ಘಟಕಗಳು ಅಂದ್ರೆ ಪೈಪ್ ಆಗಲಿ, ಕ್ಲಸ್ಟರ್ ಬಾಕ್ಸ್ ಆಗಲಿ, ಸೊಲಿನಾಯ್ಡ್ ವಾಲ್ ಆಗಲಿ, ಪಂಪೋಸ್ ಆಗಲಿ, ಇದೆಲ್ಲ ರೈತರ ಆಸ್ತಿ. ಇದನ್ನು ನೋಡಿಕೊಂಡು ಹೋಗುವುದು ನಿಮ್ಮ ಜವಾಬ್ದಾರಿ ಆಗಿರುತ್ತದೆ. ಎಲ್ಲ ರೈತರು ನಮ್ಮ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿ ಉತ್ತಮ ಬೆಳೆಗಳನ್ನು ಬೆಳಿಬೇಕೆಂದು ಈ ಮೂಲಕ ನಾವು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.